ಮೊದಲಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವ ಚಂದ್ರ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ತುಂಬಾ ಒಳ್ಳೆಯ ಗೋಚಾರ. ವರ್ಷದ ಪ್ರಾರಂಭ ತುಂಬಾ ಒಂದು ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ, ಒಂದು ಲಾಭದಾಯಕವಾಗಿ ಸ್ಟಾರ್ಟ್ ಆಗುತ್ತೆ. ನೀವೇನೋ ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಅದೇನೋ ಕಂಪ್ಲೀಟ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ ಇರ್ತೀರಿ. ವರ್ಷದ ಪ್ರಾರಂಭದಲ್ಲೇ ಅದು ಕಂಪ್ಲೀಟ್ ಆಗಿ ನಿಮ್ಗದು ಒಳ್ಳೆ ಒಂದು ಎಫೆಕ್ಟ್ ಕೊಡುತ್ತೆ, ಹುಮ್ಮಸ್ಸನ್ನ ಕೊಡುತ್ತೆ. ತಾಯಿಯಿಂದ ಲಾಭ ಇದೆ, ಎಸ್ಪೆಷಲಿ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ತಾಯಿ ಕಡೆಯಿಂದ ಬರಬೇಕು ಅಂತ ಅನ್ನೋದಾದ್ರೆ ಅದು ಖಂಡಿತವಾಗೂ ಸಿಕ್ಕೇ ಸಿಗತ್ತೆ. ಈಗ ನಿಮ್ಗೆ ಅದ್ರ ಬೆನಿಫಿಟ್ಸ್ ಇರುತ್ತೆ, ಆಸ್ತಿ ಸಿಗತ್ತೆ ಅಥವಾ ಹಣ ಸಿಗತ್ತೆ. ಇನ್ನು ಹೆಂಡತಿಯಿಂದ ಕೂಡ ಲಾಭ ಇರುವಂತ ಸಾಧ್ಯತೆ ಇದೆ. ಹೆಂಡತಿ ಮನೆಯವರು ನಿಮಗೆ ಆಸ್ತಿ ಕೊಡುವಂತ ಸಾಧ್ಯತೆ ಇದೆ, ಅಥವಾ ಮದುವೆ ಸಮಯದಲ್ಲಿ ವರದಕ್ಷಿಣೆ ಅಂತಾನೋ, ಇನ್ನೊಂದು ಜಮೀನು, ಒಂದು ಕಾರು ಅಂತಾನೋ ಏನೋ ಒಂದು ಬಳುವಳಿ ಸ್ವೀಕರಿಸುವ ಯೋಗ ಇದೆ. ಇನ್ನು ನೆಕ್ಸ್ಟ್ ಗ್ರಹ ಬಂದು ಸೂರ್ಯ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ತುಂಬಾ ಒಳ್ಳೆಯ ಗೋಚಾರ. ಒಳ್ಳೆಯ ಗೋಚಾರ ಆದ್ರೂ ಕೂಡ ಸೂರ್ಯ 6, 8, 12 ಮನೆಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆಂತಂದ್ರೆ ಅದು ಆರೋಗ್ಯದ ಮನೆಗಳು. ಸೂರ್ಯ ಬಂದು ಆರೋಗ್ಯಕಾರಕ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಹೀಟ್ ಇಶ್ಯೂಸು ಮತ್ತು ಗ್ಯಾಸ್ಟ್ರಿಕ್ ನಿಂದ ಮೈಕೈ ನೋವು ಬರುವಂತದ್ದು, ಕಣ್ಣು ಉರಿ ಬರುವಂತದ್ದು, ಕಣ್ಣಿನಲ್ಲಿ ನೀರು ಬರುವಂತದ್ದು ಹೀಟ್ಗೆ, ಇದೆಲ್ಲ ಆಗೋ ಚಾನ್ಸಸ್ ಇದೆ. 6ನೇ ಮನೆಯಲ್ಲಿ ಒಳ್ಳೆ ಗೋಚಾರ ಅಂತ ಅಂದು ಎಲ್ಲ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ. ಇದ್ರ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ನೀವು. ಇನ್ನು ನೆಕ್ಸ್ಟ್ 6ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಯಾರು ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಪಡ್ತಿದ್ದೀರಿ ಅವರಿಗೆ ಸರ್ಕಾರಿ ಕೆಲಸ ಸಿಗೋ ಯೋಗ ಇದೆ. ಯಾರು ಆಲ್ರೆಡಿ ಕೆಲಸ ಎಲ್ಲ ಆಗಿದೆ, ಅಪಾಯಿಂಟ್ಮೆಂಟ್ ಆರ್ಡರ್ ಪೆಂಡಿಂಗ್ ಇದೆ ಅಂತಂದ್ರೆ ವರ್ಷದ ಪ್ರಾರಂಭದಲ್ಲೇ ನಿಮಗೆ ಬೆನಿಫಿಷಿಯಲ್ ಆಗಿ ಆರ್ಡರ್ ನಿಮ್ ಕೈ ಸೇರಿ ಕೆಲಸಕ್ಕೆ ಸೇರ್ಕೋತೀರಿ. ಇನ್ನು ಶತ್ರು ನಾಶ ಆಗತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಪಾದಕ್ಕೆ ಬಿದ್ದು ಬೇಡ್ಕೋತಾರೆ, ನಮ್ಮನ್ನ ಬಿಟ್ಟು ಬಿಡಿ ಅಂತ. ಬಿಡೋದು ಬಿಡದೇ ಇರೋದು ನಿಮ್ಮ ತೀರ್ಮಾನ. ಇನ್ನು ನೆಕ್ಸ್ಟ್ 6ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ರುಟೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಾ, ರುಟೀನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ, ಪಂಕ್ಚುಯಾಲಿಟಿ ಇರುತ್ತೆ. ಇದನ್ನ ನೋಡಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಗೆ ಪ್ರಶಂಸೆ ಮಾಡ್ತಾರೆ, ಅಪ್ರಿಶಿಯೇಷನ್ ಸಿಗತ್ತೆ, ನಿಮ್ಗೆ ರೆಕಗ್ನಿಷನ್ ಸಿಗತ್ತೆ, ಆದಾಯ ಜೋರಾಗಿರುತ್ತೆ, ಸರ್ಕಾರಿ ಆದಾಯ ಸಿಗತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಕಾಂಟ್ರಾಕ್ಟ್ ಅಲ್ಲಿ ಇರ್ತೀರಿ, ಪರ್ಮನೆಂಟ್ ಆದ್ಮೇಲೆ ಅರಿಯರ್ಸ್ ಇವಾಗ ರೂಲ್ಸ್ ಇಲ್ಲ ಅನ್ಸುತ್ತೆ, ಬಟ್ ಕೆಲವು ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಇದೆ. ಅದೇನಾದ್ರೂ ವೇಟ್ ಮಾಡ್ತಿದ್ರೆ ಈಗ ಅರಿಯರ್ಸ್ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ. ಇದಿಷ್ಟು ಸೂರ್ಯನಿಂದ. ಇನ್ನು ನೆಕ್ಸ್ಟ್ ಗುರು ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಗುರು ನೆಕ್ಸ್ಟ್ ಬದಲಾವಣೆ ಆಗುವಂತದ್ದು ಮೇ 2026ರಲ್ಲಿ. ಅವಾಗೂ ಕೂಡ ನಿಮಗೆ ಗುರುಬಲ ಇರೋದಿಲ್ಲ. ಉಚ್ಚ ರಾಶಿಗೆ ಬಂದರೂ ಕೂಡ ಜನ್ಮಗುರು ಆಗಿರ್ತಾನೆ. ಸ್ವಲ್ಪ ಬೆನಿಫಿಟ್ಸ್ ಇದೆ, ನೆಗೆಟಿವ್ಸ್ ಅಂತದ್ದೇನ್ ಮಾಡೋದಿಲ್ಲ. ಗುರು ಯಾವ ರಾಶಿಗೂ ನೆಗೆಟಿವ್ಸ್ ಮಾಡೋದಿಲ್ಲ, ಬಟ್ ಬೆನಿಫಿಟ್ಸ್ ಕಡಿಮೆ ಇರುತ್ತೆ. ಆಯ್ತಾ. ಇನ್ನು 12ನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಸಂಬಂಧವಿಲ್ಲದ ಕನಸುಗಳು ಬೀಳುವಂತದ್ದು, ವಿಚಿತ್ರವಾದ ಕನಸುಗಳು ಬೀಳುವಂತದ್ದು, ದೇವಸ್ಥಾನಗಳು ಕಾಣುವಂತದ್ದು, ತೀರ್ಕೊಂಡಿರುವಂತ ವ್ಯಕ್ತಿಗಳು ಕಾಣುವಂತದ್ದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ನಿದ್ರಾಹೀನತೆ ಕೂಡ ಕಾಡುವಂತ ಸಾಧ್ಯತೆ ಇರುತ್ತೆ. ಯಾವ್ದಾದ್ರು ಹರಕೆಗಳು ಪೆಂಡಿಂಗ್ ಇದ್ರೆ ಅದನ್ನ ತೀರಿಸ್ಕೊಳ್ಳಿ. ಇನ್ನು ಅನವಶ್ಯಕ ಎಕ್ಸ್ಪೆನ್ಸಸ್, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಆದಾಯ ಎಷ್ಟು ಬಂದ್ರೂ ಸಾಲೋದಿಲ್ಲ, ಖರ್ಚು ಆಗ್ತಾ ಹೋಗುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಕಡಿವಾಣ ಹಾಕಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಶುಕ್ರನಿಗೆ 6ನೇ ಮನೆಯ ಗೋಚಾರ ಒಳ್ಳೆಯದಲ್ಲ. ಕೆಲಸದ ವಿಚಾರದಲ್ಲಿ ಹೆಣ್ಣಿನ ಸಹವಾಸದಿಂದ ಸ್ವಲ್ಪ ತೊಂದರೆ ಆಗುವ ಚಾನ್ಸಸ್ ಇದೆ. ಈಗ ವರ್ಕ್ ಪ್ಲೇಸ್ ಅಫೇರ್ಸ್ ತುಂಬಾ ಕಾಮನ್. ಆಯ್ತಾ, ಕಾಮನ್ ಆಗಿದೆ, ಎಲ್ಲರೂ ಮಾಡ್ತಿದ್ರೆ ನಾವು ಮಾಡೋಣ ಅಂತ ಮಾಡಕ್ ಹೋಗ್ಬೇಡಿ, ಮಾಡಿದ್ರೆ ತೊಂದರೆ ಆಗತ್ತೆ. ಆಯ್ತಾ, 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ 3 ಬಿಟ್ಟವ್ರದೆಲ್ಲ ಮಾಡೋ ಕೆಲಸ ಕರೆಕ್ಟ್ ಆಗಿರೋರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ತರಲೆ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ, ತೊಂದರೆ ಆಗತ್ತೆ. ಹೆಣ್ಣಿನಿಂದ ಸಮಸ್ಯೆ ಆಗತ್ತೆ, ಮರ್ಯಾದೆ ಹಾಳಾಗತ್ತೆ, ಅನವಶ್ಯಕ ಖರ್ಚುಗಳಾಗತ್ತೆ, ಹನಿ ಟ್ರ್ಯಾಪ್ ಒಳಗಾಗುವಂತ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಮತ್ತು ಕೆಲಸದ ಜಾಗದಲ್ಲಿ ಊಟಕ್ಕಾಗಿ ಮತ್ತೊಂದಕ್ಕಾಗಿ ಖರ್ಚು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ, ಆಡಂಬರ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ನಾನು ಈ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಇಂಥ ಕ್ವಾಲಿಟಿ ಡ್ರೆಸ್ಸೇ ಹಾಕ್ಬೇಕು, ಇಂಥ ಬ್ರ್ಯಾಂಡೆಡ್ ಡ್ರೆಸ್ಸೇ ಹಾಕಬೇಕು ಅಂತ ಅದಕ್ಕೆ ಅನವಶ್ಯಕ ಖರ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ. ಯಾರೋ ನಿಮ್ಮನ್ನ ನೋಡಿ ಏನ್ ತಿಳ್ಕೊಂಡ್ರೆ ನಿಮಗೇನಾಗಬೇಕಾಗಿದೆ? ಮೈ ಮುಚ್ಚುವಷ್ಟು, ಮಾನ ಮುಚ್ಚುವಷ್ಟು ಒಂದು ಬಟ್ಟೆ ಇದ್ರೆ ಸಾಕು. ನಿಮಗ್ ಬ್ರ್ಯಾಂಡೆಡ್ಗೆ ತಗೊಳ್ಳುವಂತ ಖರ್ಚಿಗೆ ನಿಮ್ಮ ಸಂಪಾದನೆ ಇದೆಯಾ ಮಾಡಿ, ಬಟ್ ಹಾಸಿಗೆಗಿನ್ನ ದಾಟಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದರಿಂದ ನಿಮ್ಗೇನು ಲಾಭ ಆಗುದಿಲ್ಲ. ಆಯ್ತಾ. ಇನ್ನು ಸ್ವಲ್ಪ ಊಟದ ವಿಚಾರದಲ್ಲಿ ವ್ಯತ್ಯಾಸ ಆಗಿ ಹೊಟ್ಟೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಊಟ ತಿಂಡಿಯಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇನ್ನು ಬುಧ ಕೂಡ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ. ಒಂದು ಸ್ಟ್ರಿಕ್ಟ್ ಸ್ಕೆಡ್ಯೂಲ್ ನ ಫಾಲೋ ಮಾಡ್ತೀರಾ,
ಕಮ್ಯುನಿಕೇಶನ್ ಸ್ಟೈಲ್ ಚೆನ್ನಾಗಿರುತ್ತೆ, ಕೊಲೀಗ್ಸ್ ಜೊತೆ ಒಡನಾಟ ಚೆನ್ನಾಗಿರುತ್ತೆ, ನೀವು ಮಾತಾಡೋದು ನೀವು ಹೇಳೋಂತ ವಿಚಾರಗಳು ಅವ್ರಿಗೆ ತಲುಪುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ನಿಮ್ಮನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಪ್ರೆಸೆಂಟೇಷನ್ ಸ್ಕಿಲ್ಸ್ ತುಂಬಾ ಬೆಳೆಯುತ್ತೆ, ಅದರಿಂದ ಕೂಡ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಇನ್ನು ಯಾರು ಸೇಲ್ಸ್, ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಜರ್ನಲಿಸಮ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅವರಿಗೆ ಒಳ್ಳೆ ಲಾಭ ಇದೆ, ಒಳ್ಳೆ ಸೇಲ್ ಮಾಡಬಹುದು. ಮತ್ತೆ ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲೂ ಸ್ವಲ್ಪ ಲಾಭ ಉಂಟು, ಯಾಕಂದ್ರೆ ಸೂರ್ಯ ಮತ್ತೆ ಬುಧ ಇಬ್ರು ಬುಧಾದಿತ್ಯ ಯೋಗದಲ್ಲಿ ಒಳ್ಳೆ ಸ್ಥಾನದಲ್ಲಿ ಗೋಚಾರ ಮಾಡ್ತಿರೋದ್ರಿಂದ ಅದಾಗತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ನಿಮ್ಮ ಜನ್ಮ ಜಾತಕದಲ್ಲಿ ಡಿಪೆಂಡೆಂಟ್ ಆಗುತ್ತೆ, ಅದನ್ನ ಚೆಕ್ ಮಾಡ್ಕೊಂಡು ಮಾಡಿಸ್ಕೊಳ್ಳಿ. ಇಲ್ಲಿ ಹೇಳಿದ ಕೂಡಲೇ ಮಾಡಕ್ ಹೋಗ್ಬಿಟ್ಟು ಕೈ ಸುಟ್ಕೋಬೇಡಿ. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 9ನೇ ಮನೆಯ ಗೋಚಾರ ಏನು ಒಳ್ಳೆ ಗೋಚಾರ ಅಲ್ಲ, ಆದ್ರೆ ನಿಮಗೆ ಬೆನಿಫಿಟ್ ಏನು ಅಂತಂದ್ರೆ 8ನೇ ಮನೆಯನ್ನು ದಾಟ ಬಂದಿದ್ದಾನೆ. ಅಷ್ಟಮ ಶನಿ ಮುಗಿದಿದೆ, 9ನೇ ಮನೆ ಶನಿ. ಅಷ್ಟಮ ಶನಿಯಷ್ಟು ತೊಂದರೆ ಅಂತೂ ಕೊಡೋದಿಲ್ಲ. ಅದೃಷ್ಟದಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ನನಗೆ ಅದೃಷ್ಟ ಸಿಗೋದು ಅಂತ ಯಾವ್ದು ಅನ್ಕೊಂತೀರಿ, ಅದು ಮೋಸ ಆಗುವ ಸಾಧ್ಯತೆ ಇರುತ್ತೆ. ಮತ್ತು 9ನೇ ಮನೆ ಫೇಮ್ ಅನ್ನು ಕೂಡ ತೋರಿಸೋದ್ರಿಂದ ಮರ್ಯಾದೆ ನಷ್ಟ ಆಗುವ ಸಾಧ್ಯತೆ ಇದೆ. ನೀವು ಮಾಡಿದ ಒಂದು ಕೆಲಸಕ್ಕೆ, ಒಂದು ಕೆಟ್ಟ ಕೆಲಸಕ್ಕೆ ಜೀವನ ಪೂರ್ತಿ ಸಂಪಾದನೆ ಮಾಡಿರುವ ಮರ್ಯಾದೆ ಹಾಳಾಗುವ ಸಾಧ್ಯತೆ ಇದೆ. ಆಗ್ಲೇ ಹೇಳಿದೀನಿ, ಹುಡುಗಿಯರ ವಿಚಾರದಲ್ಲಿ ಸ್ವಲ್ಪ ಮರ್ಯಾದೆ ಹೋಗುವ ಚಾನ್ಸಸ್ ಇದೆ ಅಂತ. ಸೊ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು, ಅನೈತಿಕಲ್ ಬಿಹೇವಿಯರ್, ಅನೈತಿಕ ಸಂಬಂಧಗಳು, ಇದರಿಂದ ಸ್ವಲ್ಪ ದೂರ ಇದ್ರೆ ತುಂಬಾ ಒಳ್ಳೆಯದು. ಅದನ್ನ ಯಾವ್ದನ್ನು ನಿಮ್ಗೆ ಆಪ್ಷನ್ ಬಂದ್ರೂ ಕೂಡ, ಆಪರ್ಚುನಿಟಿ ಬಂದ್ರೂ ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ರಾಹು ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ, ಒಳ್ಳೆಯ ಗೋಚಾರ ಅಲ್ಲ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಆರೋಗ್ಯ ಸಮಸ್ಯೆ ಸುಮ್ಮನೆ ಹೊಟ್ಟೆ ನೋವು ಅಂತ ಹೋಗಿ ಟೆಸ್ಟ್ ಮಾಡ್ಸಕ್ ಹೋಗ್ತೀರಿ, ಏನೋ ಟ್ಯೂಮರ್ ಇದೆ ಅಂತ ಹೇಳ್ಬಿಡ್ತಾರೆ, ಅದನ್ನ ನಂಬಕ್ ಹೋಗ್ಬೇಡಿ. ತಿರುಗಿ ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಯಾಕಂದ್ರೆ ರಾಹು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ರಿಪೋರ್ಟ್ಗಳು ರಾಂಗ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ. ಈಗಂತೂ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಸ್ವಲ್ಪ ಕಾಮನ್ ಆಗಿದೆ ಅಂತ ಅನ್ಬಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗೂ ಅದು ಅಲ್ಲದೆ ಇದ್ರು ಕೆಲವು ಅರ್ಥ ಇಲ್ಲದೆ ಇರುವಂತ ಡಾಕ್ಟರ್ಗಳು, ಓದದೇ ಇರುವಂತ ಡಾಕ್ಟರ್ಗಳು, ಸರಿಯಾಗಿ ಅನಲೈಸ್ ಮಾಡದೇ ಇರುವಂತ ಒಂದು ಇವ್ರ ಎಕ್ಸ್ಪರ್ಟ್ಗಳು ಏನ್ ಮಾಡ್ಬಿಡ್ತಾರೆ, ನಿಮ್ಗೆ ಆ ಪ್ರಾಬ್ಲಮ್ ಇದೆ, ದೊಡ್ಡ ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಏನೇನೋ ಮಾಡಿಸ್ಬಿಡ್ತಾರೆ. ಇನ್ನೊಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳದೆ ಮುಂದುವರಿಯಕ್ಕೆ ಹೋಗಬೇಡಿ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಸ್ಟ್ರೆಸ್ ಜಾಸ್ತಿ ಆಗತ್ತೆ ಮತ್ತು ಗುಪ್ತಾಂಗದಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಚಾನ್ಸಸ್ ಇದೆ. ಪ್ರೈವೇಟ್ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಇದೆ, ಆ ವಿಚಾರದಲ್ಲಿ ಕೇರ್ಫುಲ್ ಇರಿ. ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಅದು ಹುಡುಗ ಹುಡುಗಿ ಇಬ್ಬರಿಗೂ ಅಂದ್ರೆ ಲೆಕ್ಕ ಅಂತಂದ್ರೆ ಮೇನ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್. ಯಾಕಂದ್ರೆ ಇವಾಗ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡ್ಬೇಕಾಗಿ ಬರುತ್ತೆ, ಅದನ್ನ ಯೂಸ್ ಮಾಡಿದಾಗ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಹುಡುಗಿಯರಿಗೆ ಅದು ಜಾಸ್ತಿ ಇರುತ್ತೆ. ಅವರ ಪ್ರೈವೇಟ್ ಆರ್ಗನ್ ಅರೇಂಜ್ಮೆಂಟ್ ಅದು ಆ ರೀತಿನೇ ಇರುತ್ತೆ. So they are more prone to this urinary tract infection and other infections. So ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಕೇತು ನಿಮ್ಮ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಸಂಸಾರದಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ, ಏನೋ ಒಂದು ದೊಡ್ಡ ಹೊಡೆತ ದುಡ್ಡಿನಲ್ಲಿ, ಏನೋ ಒಂದು ವಿಚಾರಕ್ಕೆ ಸೇವ್ ಮಾಡಿ ಇಟ್ಟಿರ್ತೀರಿ, ಆ ದುಡ್ಡು ಫುಲ್ಲು ಹೊರಟೋಗುತ್ತೆ. ಯಾರನೋ ಕೊಡ್ತೀರಿ ಒಂದ್ 10 ಲಕ್ಷ ಏನೋ ಮಾಡ್ಬೇಕು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಇಟ್ಕೊಂಡಿರ್ತೀರಿ, ಯಾರೋ ಫ್ರೆಂಡ್ ಬಂದ್ಬಿಟ್ಟು ತುಂಬಾ ಕಷ್ಟ ಇದೆಯಪ್ಪ ಕೊಡು, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ, ತೀಸ್ಕೊಂಡ್ಬಿಡ್ತಾನೆ, ಕೊಡೋದೇ ಇಲ್ಲ. ಈ ಸಮಯದಲ್ಲಿ ನಾವು ದುಡ್ಡು ಕೊಟ್ರೆ ನಿಮಗೆ ಖಂಡಿತವಾಗ್ಲೂ ವಾಪಸ್ ಬರೋದಿಲ್ಲ. ಎಸ್ಪೆಷಲಿ ಈ ಕಟಕ ರಾಶಿಯವರು ಸ್ವಲ್ಪ ಫೆಮಿನಿನ್ ಕ್ವಾಲಿಟೀಸ್ ಜಾಸ್ತಿ, ಎಮೋಷನಲ್ ಪೀಪಲ್ ಇರ್ತಾರೆ ಅಂತ ಯಾರನ್ನ ದುಃಖ ಹೇಳ್ಕೊಂಡ್ಬಿಟ್ರೆ ಕರ್ಗೋಗ್ಬಿಡ್ತಾರೆ. ಸೊ ಆ ತರ ಕರಗಿ ದುಡ್ಡನ್ನ ಕೊಟ್ರೆ ನಾಮ ಹಾಕೊಳ್ಳೋದು ಗ್ಯಾರಂಟಿ, ನೀವು ಯಾವುದೇ ಕಾರಣಕ್ಕೂ ಆ ದುಡ್ಡು ಬರೋದಿಲ್ಲ. ನಷ್ಟ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಕಡಿಮೆ ಆಗೋ ಸಾಧ್ಯತೆ ಇದೆ. ಯಾರಾದ್ರೂ ತುಂಬಾ ವಯಸ್ಸಾದವರು ಇದ್ರೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇದೆ. ಸೊ ಅವರ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕುಜ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ. ಭೂಮಿಯ ವಿಚಾರದಲ್ಲಿ ಲಾಭ ಇದೆ, ಭೂಮಿಯಿಂದ ಲಾಭ ಇದೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗೆ ಲಾಭ ಇದೆ, ಮತ್ತು ಮೆಟಲ್ ಇಂಡಸ್ಟ್ರಿಯಲ್ಲಿ ಇರೋರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರೋರು, ಇವರಿಗೆ ಲಾಭ ಇದೆ. ಕನ್ಸ್ಟ್ರಕ್ಷನ್ ಕಬ್ಬಣ ಮಾರ್ತಾರಲ್ಲ ಅವರಿಗೆ ಒಳ್ಳೆ ಲಾಭ ಇದೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ನ ಮಾರೋರಿಗೆ ಒಳ್ಳೆ ಲಾಭ ಇದೆ. ಆಯ್ತಾ, ಭೂಮಿ ಖರೀದಿ ಯೋಗ ಇದೆ. ಆಗ್ಲೇ ಹೇಳಿದೆ ದೊಡ್ಡ ಅಮೌಂಟ್ ಲಾಸ್ ಆಗತ್ತೆ ಅಂತ. ಪಾಸಿಟಿವ್ ಆಗಿ ತಗೋಬೇಕು ಅಂತಂದ್ರೆ ಯಾವುದೋ ಒಂದು ಭೂಮಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ನೀವು, ಆದ್ರೆ ಅದರ ಡಾಕ್ಯುಮೆಂಟ್ಸ್ ನ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈಗ ಡಾಕ್ಯುಮೆಂಟ್ ಫ್ರಾಡ್ ತುಂಬಾ ಜಾಸ್ತಿ ನಡೀತವೆ, ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅಂತ ಹೇಳ್ತೀನಿ. ಇದಿಷ್ಟು ಕಟಕ ರಾಶಿಯವರ 2026 ವರ್ಷ ಭವಿಷ್ಯ. ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಸಮಸ್ಯೆಗಳೇನಂತ ದೊಡ್ಡದಿಲ್ಲ, ಆಯ್ತಾ, ಲಾಭನೇ ಇದೆ. ಆದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಲ್ಲಿ ಕೇರ್ಫುಲ್ ಆಗಿರಬೇಕು. ಆರೋಗ್ಯ ಸಮಸ್ಯೆಗಳಲ್ಲಿ ತಪ್ಪು ರಿಪೋರ್ಟ್ ಬರುವಂತ ಚಾನ್ಸಸ್ ಇದೆ. ಆ ರಿಪೋರ್ಟ್ ಅನ್ನ ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ನಂತರ ಮುಂದುವರೆದ್ರೆ ತುಂಬಾ ಒಳ್ಳೇದು. ಇಲ್ಲದಿದ್ರೆ ಸಮಸ್ಯೆಗಳನ್ನ ಮಾಡ್ಕೋತೀರಾ ಮತ್ತು ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಅಂತ ಹೇಳ್ಬೋದು. ಇನ್ನೇನು ಆಲ್ಮೋಸ್ಟ್ ಎಲ್ಲಾ ವಿಚಾರಗಳಲ್ಲೂ ಬೆನಿಫಿಟ್ ಇದೆ. ಹುಡುಗಿಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಷ್ಟನ್ನು ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ.
ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಯಾರೊಬ್ಬ ರಾಶಿಗೂ ನಾವು ಪ್ರಿಡಿಕ್ಷನ್ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹದ ಪರಿಸ್ಥಿತಿಗಳ ಮೇಲೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಆ ಕಾರಣದಿಂದ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಅದನ್ನ ಮಾಡಿಸ್ಕೊಂಡು ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಉತ್ತಮ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.